ಹಾವೇರಿ ಜಿಲ್ಲೆಯಲ್ಲಿ ಸ್ವಾತಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಸೂರು ಗ್ರಾಮಕ್ಕೆ ಸಂಸದ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಭೇಟಿಯನ್ನು ಕೊಟ್ಟರು. ಸ್ವಾತಿ ತಾಯಿಗೆ ಧೈರ್ಯವನ್ನು ಹೇಳಿದ್ದಾರೆ ಹಾವೇರಿ ಸಂಸದ ಬಸವರಾಜ ಬೊಮ್ಮಾಯಿ. ಇಡೀ ರಾಜ್ಯಾದ್ಯಂತ ಮತ್ತೊಂದು ಆಕ್ರೋಶ ಇದು. ಲವ್ ಜಿಹಾದ್ ಅನ್ನುವಂಥ ಒಂದು ಆರೋಪ ಇದೆ. ಈಗಾಗಲೇ ಆರೋಪಿಗಳನ್ನು ಕೂಡ ಬಂಧಿಸಿದ್ದಾರೆ. ಬೊಮ್ಮಾಯಿ ಅವರ ಮನೆಗೆ ಭೇಟಿ ಕೊಟ್ಟು ಕುಟುಂಬಸ್ಥರಿಗೆ ಸಾಂತ್ವನವನ್ನು ಹೇಳಿದ್ದಾರೆ. ಅವರ ತಾಯಿಗೆ ಧೈರ್ಯ ತುಂಬಿದ್ದಾರೆ. ನೀವು ಆತಂಕ ಪಡಬೇಡಿ, ಹತ್ಯೆ ಮಾಡಿದವರು ಸಿಕ್ಕಾಕೊಂಡಿದ್ದಾರೆ. 3 ಜನ ಆರೋಪಿಗಳನ್ನ ಬಂಧಿಸಿದ್ದಾರೆ, ನಯಾಜು, ದುರ್ಗಾಪ್ರಸಾದ್ ಮತ್ತು ವಿನಾಯಕ್. ಆ ಹಂತಕರಿಗೆ ಕಠಿಣ ಶಿಕ್ಷೆ ಕೊಡಿಸುವುದಾಗಿ ಭರವಸೆ ಕೊಟ್ಟಿದ್ದಾರೆ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ. ರಟ್ಟಿಹಳ್ಳಿ ತಾಲೂಕಿನ ಮಾಸೂರು ಗ್ರಾಮ ಈ ಸ್ವಾತಿ ಬ್ಯಾಡಗಿದು. ಫತೇಪುರ ಬಳಿ ತುಂಗಭದ್ರಾ ನದಿಯಲ್ಲಿ ಶವವಾಗಿ ಈಕೆ ಪತ್ತೆಯಾಗಿದ್ಲು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಹೋರಾಟಗಳು ಶುರುವಾಗಿದೆ. ಆ ಕುಟುಂಬಕ್ಕೆ ಸಾಂತ್ವನ ಹೇಳಿದ್ದಾರೆ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ. ಇವತ್ತು ಸ್ವಾತಿ ಮನೆಗೆ ಹೋಗಿದ್ದರು. ಜೊತೆಗೆ ಮಾಜಿ ಸಚಿವ BC ಪಾಟೀಲ್ ಕೂಡ ಅವರಿಗೆ ಸಾಥನ್ನು ಕೊಟ್ಟಿದ್ದಾರೆ. ಮತ್ತು ಘಟನೆ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಗಳನ್ನು ಕುಟುಂಬಸ್ಥರಿಂದ ಬೊಮ್ಮಾಯಿ ತೆಗೆದುಕೊಂಡಿದ್ದಾರೆ. And one Vinayak was the driver of him, sir. Yes, the driver of him. Another was his associates. ಏನು ಕೆಲಸ ಮಾಡ್ತೀನಿ? ಪೊಲೀಸ್ ಕಸ್ಟಡಿ ತಗೊಂಡು ಇವತ್ತು ಮೊಬೈಲ್ ಅವ್ರ ಬಗ್ಗೆ ಸರ್, ಈ ಹುಡುಗಿ ಸ್ವಾತಿ ಆಗಿಲ್ಲ ಸರ್. ಅದು ಅಕ್ಕಿ ಮೊಬೈಲ್ ಅವರು ಎಂಕ್ವೈರಿ ಮಾಡ್ತಾ ಇದ್ದಾರೆ ಸರ್. ಬಿಸಾಕ್ಬಿಟ್ಟಾರೆ ಸರ್. ಬೇರೆ ಸ್ವಲ್ಪ ಸರ್ಚ್ ಮಾಡ್ತಾರೆ. ಇವತ್ತು ಅವರು ನೋಡಿ, ಮಾಸೂರು ಗ್ರಾಮದ ಸ್ವಾತಿ ಬ್ಯಾಡಗಿ ಈಕೆ ಹೋರಿ ಹಬ್ಬದ ಅಭಿಮಾನಿ ಆಗಿದ್ಲು. ಉತ್ತರ ಕರ್ನಾಟಕ ಭಾಗದಲ್ಲಿ ಹೋರಿ ಹಬ್ಬ ಅಂತ ಸಿಕ್ಕಾಪಟ್ಟೆ ಫೇಮಸ್ಸು. ಅವ್ರದ್ದು ಹೋರಿ ಇತ್ತು. ಆ ಸಂದರ್ಭದಲ್ಲಿ ನಯಾಜು, ದುರ್ಗಾಪ್ರಸಾದ್, ವಿನಾಯಕ್ ಪರಿಚಯ ಆಗಿರ್ತಾರೆ. ನಯಾಜನ ಜೊತೆಗೆ ಸಲುಗೆಯಿಂದ ಇದ್ಲು, ಸ್ನೇಹ ಇತ್ತು. ಸ್ನೇಹ ಆದಮೇಲೆ ಪ್ರೀತಿ ಆಯಿತು. ಈಕೆ ಸ್ವಾತಿ ಏನು ಮಾಡ್ತಾಳೆ, ನಯಾಜ್ಗೆ ನನ್ನ ಮದುವೆ ಆಗಿಬಿಡು ಅಂತ ಪದೇ ಪದೇ ಪೀಡಿಸ್ತಾ ಇದ್ಲಂತೆ. ನಯಾಜು ನಿರಾಕರಿಸಿದ. ಆಮೇಲೆ ನಯಾಜಿಗೆ ಬೇರೆ ಮದುವೆ ಫಿಕ್ಸ್ ಕೂಡ ಆಗ್ತಾ ಇತ್ತು ಅಂತೆ. ಏನು ಮಾಡಿದ್ದಾರೆ, ಈಕೆ ನಮ್ಮ ಬಿಡೋಂಗೆ ಕಾಣಿಸೋಂಗಿಲ್ಲ ಅಂಥೇಳಿ ಆಕೆಯನ್ನು ಒಂದು ಪ್ಲ್ಯಾನ್ ಮಾಡಿ ಸ್ವಾತಿನ ಕರೆಸ್ಕೊಂಡು ಈ ನಯಾಜು ಜೊತೆಗೆ ಇಬ್ಬರು ದುರ್ಗಾಪ್ರಸಾದ್ ಮತ್ತು ವಿನಾಯಕ್, ಬಡಿಗೇರ್ ವಿನಾಯಕ್ ಅಂಥೇಳಿ 3 ಜನ ಸೇರಿಕೊಂಡು ಕಾರ್ನಲ್ಲಿ ಕರ್ಕೊಂಡು ಬಂದು ಆಕೆನ ಒಂದು ಪಾಳು ಬಿದ್ದ ಕಟ್ಟಡದಲ್ಲಿ ಕೊಲೆ ಮಾಡಿ, ಉಸಿರುಗಟ್ಟಿಸಿ ಕೊಲೆ ಮಾಡಿ, ಆಕೆ ಶವವನ್ನು ಕಾರ್ ಡಿಕ್ಕಿಯಲ್ಲಿ ಹಾಕ್ಕೊಂಡು ರಾಣೆಬೆನ್ನೂರು ತಾಲೂಕಿನ ಫತೇಪುರದ ಹತ್ರ ತುಂಗಭದ್ರಾ ನದಿಯಲ್ಲಿ ಬಿಸಾಡಿ ಬಂದಿದ್ದರು. ಇವರ ತಂದೆ ತಾಯಿ ಆತಂಕಗೊಂಡು ಕಾಣೆಯಾಗಿದ್ದಾಳೆ ಅಂಥೇಳಿ ಕಂಪ್ಲೇಂಟ್ ಕೊಟ್ಟಿದ್ದರು. ಎಷ್ಟೇ ಹುಡುಕಾಡಿದ್ರು ಕೂಡ ಸಿಕ್ಕಿರಲಿಲ್ಲ. ಅದಾದಮೇಲೆ ಮೊನ್ನೆ ಈಕೆಯ ಮೃತದೇಹ ಪತ್ತೆಯಾಗುತ್ತೆ. ಆಮೇಲೆ ತರಾತುರಿಯಲ್ಲಿ ಪೊಲೀಸರು ಕೂಡ ಆಕೆಯ ಅಂತ್ಯ ಸಂಸ್ಕಾರ ಮಾಡಿದರು ಅನ್ನುವಂಥ ಆರೋಪ ಅವರದ್ದು. ಅದಾದ ಮೇಲೆ ಈ ಪ್ರಕರಣದ ಬೆನ್ನು ಹತ್ತಿದ ಪೊಲೀಸರಿಗೆ ಈ ನಯಾಜು, ದುರ್ಗಾಪ್ರಸಾದ್ ಮತ್ತು ವಿನಾಯಕ್ ಈ 3 ಕೊಲೆ ಮಾಡಿದ್ದಾರೆ ಅನ್ನುವಂಥ ವಿಚಾರ ಗೊತ್ತಾಯಿತು. ಲವ್ ಜಿಹಾದ್ ಆಗಿದೆ ಅನ್ನುವಂಥ ಆರೋಪವನ್ನು ಅವರು ಮಾಡ್ತಾ ಇದ್ದಾರೆ. ಇದನ್ನು ಪೊಲೀಸರು ತಳ್ಳಿ ಹಾಕಿದ್ದಾರೆ. ಇಲ್ಲ, ಪ್ರೀತಿ ನಿರಾಕರಿಸಿದ್ದಕ್ಕೆ ಆಕೆ ಜಗಳ ಮಾಡಿದ್ಲು, ಇವನು ಇನ್ನೊಂದಿಬ್ಬರನ್ನ ಫ್ರೆಂಡ್ಸ್ ಕರ್ಕೊಂಡು ಹೋಗಿ ಕೊಲೆ ಮಾಡಿ ಬಂದ ಅಂಥೇಳಿ. ಈ ರೀತಿಯಾಗಿ ರಾಜಕೀಯ ಕೆಸರೆರಚಾಟಕ್ಕೂ ಕೂಡ ಈ ಸ್ವಾತಿ ಹತ್ಯೆ ಈಗ ಒಂದು ವಿಷಯಕ್ಕೆ ಸಿಕ್ಕಿದೆ. ಬಸವರಾಜ ಬೊಮ್ಮಾಯಿ ಹಾಗೆ BC ಪಾಟೀಲ್ ಸ್ವಾತಿ ಮನೆಗೆ ಹೋಗಿ ಅವರು ಕುಟುಂಬಸ್ಥರಿಗೆ ಧೈರ್ಯ ತುಂಬುವಂಥ ಒಂದು ಕೆಲಸ ಮಾಡಿದರು. ಈ ಆರೋಪಿಗಳಿಗೆ ಕಠಿಣ ಶಿಕ್ಷೆ ಕೊಡಿಸುವಂಥ ಭರವಸೆಯನ್ನು ಕೊಟ್ಟಿದ್ದಾರೆ. ಯಾಕಂತ ಹೇಳಿದ್ರೆ, ಸ್ವಾತಿ ಹತ್ಯೆ ಪ್ರಕರಣ ಏನಿದೆ ಇದು ಹಾವೇರಿ ಜಿಲ್ಲೆಯಲ್ಲಿ ದೊಡ್ಡ ಮಟ್ಟದ ಆಕ್ರೋಶಕ್ಕೆ ಕಾರಣ ಆಗ್ತಿದೆ. ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಜಸ್ಟಿಸ್ ಫಾರ್ ಸ್ವಾತಿ ಅನ್ನುವಂಥ ಅಭಿಯಾನ ಶುರುವಾಗಿದೆ. strangled to death. Both these were threatened her and he strangled with the towel. Negotiation started from 8:30 to 8 p.m. sir. 8:30 a.m. to 8:30 p.m. sir. Negotiation.